ವೆಲ್ಕಮ್ ಟು ಮೈ KSY ಇನ್ಫಾರ್ಮೇಟಿವ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವಾಗಲೂ ಒಂದೇ ರೀತಿ ಮಟನ್ ಮಸಾಲ ರೆಸಿಪಿನ ಮಾಡಿ ತಿಂದು ಬೋರ್ ಆಗಿದೆ. ಹಾಗಾದರೆ ಈ ಥರ ಒಂದು ಸಲ ಟ್ರೈ ಮಾಡಿ. ಸಿಂಪಲ್ ಆಗಿರುತ್ತೆ, ಬೇಗನೂ ಆಗೋಗುತ್ತೆ. ಮೊದಲಿಗೆ ಮಟನ್ಗೆ ಉಪ್ಪು, ಅರಿಶಿನ, 1 ಸ್ಪೂನ್ ಆಗುವಷ್ಟು ಖಾರದ ಹುಡಿ ಹಾಕಿ 5 ವಿಷಲ್ ಕೂಗಿಸ್ಕೊಂಡು ಇಟ್ಬಿಡಿ. ಅದಾದಮೇಲೆ ಇವಾಗ ಮಸಾಲೆಗೆ ಒಂದು ಮಿಕ್ಸಿ ಜಾರಿಗೆ ಒಂದು 6 ಬ್ಯಾಡಗೆ ಮೆಣಸು ಹಾಗೆ ಒಂದು 2 ಗುಂಟೂರು ಮೆಣಸನ್ನ ಹಾಕ್ಕೊಳ್ಳಿ. ಹಾಗೆ ಒಂದು ಈರುಳ್ಳಿ ಹಾಗೆ ಒಂದು ಟೊಮೆಟೊನ ಹಾಕ್ಕೊಂಡು ಹಾಗೆ ಇದಕ್ಕೆ ಚಕ್ಕೆ, ಲವಂಗ ಹಾಗೆ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡಿ. ಅಷ್ಟೇ, ಇದಕ್ಕೆ ಮಸಾಲೆ ಜಾಸ್ತಿ ಏನು ಸ್ಪೈಸಸ್ ಹಾಕ್ಕೊಳ್ಳೋದಿಲ್ಲ, ಇಷ್ಟರಲ್ಲೇ ಆಗೋಗುತ್ತೆ. ಇವಾಗ ಒಂದು ಬಾಣಲೆ ತಗೊಂಡು ಅದಕ್ಕೆ 1-2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ಳಿ. ಅದಾದಮೇಲೆ 1-2 ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ. ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟಿನ ಜಾಸ್ತಿ ಬರುತ್ತೆ. ಸೊ ಒಂದು ಟೊಮೆಟೊನ ಹಾಕ್ಕೊಳ್ಳಿ. ಒಂದು ಟೊಮೆಟೊ ಆಲ್ರೆಡಿ ಕಡಿಯೋದಕ್ಕೆ ಹಾಕ್ಕೊಂಡಿದ್ದೀವಲ್ಲ, ಹಾಗಾಗಿ 1 ಟೊಮೆಟೊ ಸಾಕು. ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಉಪ್ಪು ಹಾಕಿ ರುಚಿಗೆ, ಹಾಗೆ 1 ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿ ಸ್ವಲ್ಪ ಕಸೂರಿ ಮೆಂತ್ಯನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಹಾಗೆ 1 ಸ್ಪೂನ್ ಆಗುವಷ್ಟು ಮಟನ್ ಮಸಾಲ ಹುಡಿನೂ ಹಾಕ್ಕೊಳ್ಳಿ ಜೊತೆಗೆ. ಅದಾದಮೇಲೆ ಇವಾಗ ಬೇಯಿಸ್ಕೊಂಡಿರುವಂಥ ಮಟನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಆವಾಗಲೇ ಏನು ರುಬ್ಬಿಟ್ಕೊಂಡಿದ್ದೀವಿ ಮಸಾಲ ಅದನ್ನು ಹಾಕ್ಕೊಬೇಕು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಇಡಬೇಕು. ನಿಮಗೆ ಯಾವ ರೀತಿ ಗ್ರೇವಿ ಬೇಕು ಆ ರೀತಿ ನೀರು ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ಒಂದು 10 ನಿಮಿಷ ಕುದಿಯೋದಕ್ಕೆ ಇಟ್ಬಿಡಿ. ಅದಾದಮೇಲೆ ಇದಕ್ಕೆ ಕೊನೆಯದಾಗಿ ಒಂದು ಸರ್ತಿ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಹುಡಿನ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೊನೆಗೆ ಒಂದು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಆಗೋಗುತ್ತೆ ಮಟನ್ ಮಸಾಲ. ಈಸಿಯಾಗಿದೆ.